ಮಾಡಬೇಕಾಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಆಯ್ತು ಅನ್ನೋದಕ್ಕೆ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಇದು ನುರಿತ ಎದೆ ಹಿಡ್ಕೊಂತು ಎದೆ ನೋವು ಬಂತು ಅಂತ ಹೇಳ್ತಾರೆ. ಆ ರೀತಿ ಎದೆ ನೋವು ಬಂತು, ಇಲ್ಲ ಬೆವರು ಬಂತು, ಇಲ್ಲ ಭುಜ ನೋವು, ಎದೆ ನೋವು ಅಂತ ಬಂದಾಗ ಹತ್ತಿರದಲ್ಲಿ ಇರುವಂತಹ ಒಂದು ಎಕೋಸ್ಪ್ರಿನ್, ಆಸ್ಪ್ರಿನ್ ಬೇಸ್ಡ್ ಟ್ಯಾಬ್ಲೆಟ್ ಯಾವುದಾದ್ರು ಆಗಿರ್ಬೋದು. ಆಸ್ಪ್ರಿನ್ ನಿಮ್ಮ ಇವತ್ತು ಎಲ್ಲ ರಸ್ತೆಗಳಲ್ಲಿ ಮೆಡಿಕಲ್ ಸ್ಟೋರ್ ಇರ್ತದೆ. ಯಾವುದಾದ್ರು ಎಕೋಸ್ಪ್ರಿನ್ನೋ ಇಲ್ಲ ಆಸ್ಪ್ರಿನ್ ಬೇಸ್ ಟ್ಯಾಬ್ಲೆಟ್ ತಂದು ಇಮ್ಮಿಡಿಯೇಟ್ ಆಗಿ ಅವರಿಗೆ ಕುಡಿಸಿದ್ರೆ ಆಗ ಮುಂದೆ ಆಗುವ ದೊಡ್ಡ ಅನಾಥ ತಪ್ಪುತ್ತೆ. ಓಕೆ ಈಗ ಡಾಕ್ಟರ್ ನೀವು ಹೇಳಿದ್ರೆ ಒಂದು ಮೆಡಿಕಲ್ ಇರ್ಬೋದು ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ ಅಂತ, ಆದರೆ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಏನು ಮಾಡ್ಬೋದು? ಅಂದರೆ ಕೆಲವರು ಹಾರ್ಟ್ ಅಟ್ಯಾಕ್ ಆಯಿತು ಅಂದಾಗ ಎದೆಯನ್ನು ನಿವಾರಿಸುವಂಥದ್ದು, ಅಂದರೆ ಹೆಚ್ಚಿಗೆ ಒತ್ತುವಂಥದ್ದು ಈ ರೀತಿ ಮಾಡ್ತಾರೆ. ಸೊ ಅದು ಎಷ್ಟು ಸರಿ ಅಂತ? ಅದು ಹೊತ್ತುತ್ತಾರೆ. ಅದು ಯಾವಾಗ ಹೊತ್ತುತ್ತಾರೆ? ಅಟ್ಯಾಕ್ ಆದಾಗ ಹೃದಯನ ಮೇಲುಗಡೆಯಿಂದ ಪಂಪ್ ಮಾಡೋದು. ಯಾಕಂದ್ರೆ ಪಂಪ್ ನಿಂತಿರುತ್ತೆ, ಅದನ್ನು ಅದು ಕೆಲಸ ಮಾಡಲಿಕ್ಕೆ ಅದು ಹೊತ್ತು ಮಾಡ್ತಾರೆ. ಆಮೇಲೆ ಮತ್ತೊಂದು ಆಸ್ಪತ್ರೆಗಳಲ್ಲಿ ಕರೆಂಟ್ ಶಾಕು ಕೊಡ್ತಾರೆ. ಆ ಕರೆಂಟ್ ಶಾಕ್ ಕೊಟ್ಟಾಗ ಅದು ಪಂಪು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದೆರಡು ಫೇಲ್ಯೂರ್ ಆದರೆ ಕೊಲ್ಯಾಪ್ಸ್ ಆಗ್ತಾರೆ. ಸೊ ಇದಕ್ಕೆ ಇವತ್ತಿನ ದಿನ ಎಲ್ಲರ ಮನೆಗಳಲ್ಲಿ ಬಿ ಪಿ ಪೇಷಂಟ್ ಇದ್ದೇ ಇರ್ತಾರೆ. ಆ ಬಿ ಪಿ ಪೇಷಂಟ್ಗೆ ಟ್ಯಾಬ್ಲೆಟ್ ಇರ್ತದೆ, ಮತ್ತೆ ಒಂದು ಎಕೋಸ್ಪ್ರಿನ್ ಕೊಟ್ಟಿರ್ತಾರೆ. 50 ವರ್ಷ ದಾಟದವ್ರು ಯಾರಾದ್ರು ಇದ್ರೆ ಪ್ರಾಯದವರು ಎಕೋಸ್ಪ್ರಿನ್ ಕೊಟ್ಟಿದ್ದಾರೆ. ಅದೇ ಮಾತ್ರೆನ ಅವ್ರಿಗೆ ಯಾರು ಬೇಕಾದ್ರೂ ಕೊಡ್ಬೋದು. ಒಂದು ಮಾತ್ರೆ 2 ಮಾತ್ರೆನಲ್ಲಿ ಏನು ತೊಂದರೆ ಏನಾಗೋದಿಲ್ಲ. ಅದು ಫಸ್ಟ್ ಏಡ್. ಅಲ್ಲಿಂದ ಮತ್ತೆ ನೀವು ಒಂದು 10 ನಿಮಿಷಲ್ಲೋ ಅದರ ಅರ್ಧ ಗಂಟೆಲೋ ಆಸ್ಪತ್ರೆಗೆ ಹೋಗಿ ನೀವು ಅದು ಫಸ್ಟ್ ಏಡ್ ಮಾಡಿಸ್ಬೋದು. ಓಕೆ, ಈಗ ಸರ್ ಇನ್ನೊಂದೇನಂತಂದರೆ ಹಾರ್ಟ್ ಅಟ್ಯಾಕ್ ಅಂತ ಅಂದಾಗ ಸೊ ಹಾರ್ಟ್ ಅಟ್ಯಾಕ್ ಮತ್ತು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಹಾಗಂದ್ರೆ ಏನು? ಸೊ ಯಾವ ರೀತಿ ಈ ಹಾರ್ಟ್ ಅಟ್ಯಾಕಲ್ಲಿ ಒಂದು 2 ಥರ ಪ್ರಮುಖವಾಗಿದೆ. ಒಂದು ಹಾರ್ಟ್ ಅಟ್ಯಾಕ್, ಮತ್ತೊಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಮತ್ತೊಂದು ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಈ 3 ಹಂತ ಹೇಗಿರುತ್ತೆ? ಇದು ಏನು ಅಂದರೆ ಆರೋಗ್ಯವಾಗಿರ್ತಾರೆ 75 ವರ್ಷದವರೆಗೂ, ಒಂದು ಹೆಂಗಸಾಗಲಿ ಗಂಡಸಾಗಲಿ ಅಜ್ಜ ಆರೋಗ್ಯವಾಗಿರ್ತಾರೆ. ಪೇಪರ್ ಓದ್ತಾ ಮ್ಯಾಸಿವ್ ಫೇಲ್ಯೂರ್ ಆಗೋಗುತ್ತೆ. ಅದು ಸೈಲೆಂಟ್ ಕಿಲ್ಲರ್. ಈ ಅಬ್ನಾರ್ಮಲ್ ECG ಮಾಡಿಸಿದಾಗ, ಈಗ ಪ್ರತಿ ವರ್ಷ ಜನರು ಹೋಗಿ ಆಸ್ಪತ್ರೆಗಳಲ್ಲಿ ಹೆಲ್ತ್ ಕಂಡೀಷನ್ ಚೆಕ್ ಮಾಡಕ್ಕೆ ಹೋದಾಗ ECG ಅಬ್ನಾರ್ಮಲ್ ಅಂತ ಬರುತ್ತೆ. ECG ಅಬ್ನಾರ್ಮಲ್ ಅಂದರೆ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು ಅಥವಾ ಬ್ಲಾಕೇಜ್ ಆಗಿರ್ಬೋದು. ಅದನ್ನು ಆ ಕ್ಷಣದಲ್ಲೇ ಬಂದು ಔಷಧಿ ತಗೊಂಡ್ರೆ ಅದು ಸಂಪೂರ್ಣ ಗುಣಪಡಿಸ್ಬೋದು. ಮತ್ತೊಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕಲ್ಲಿ ಬದುಕೋದು ಲಕ್ಷಣಗಳು ಭಾಳ ಕಡಿಮೆ. ಅದು ಏಕ್ದಮ್ ಪಂಪನ್ನು ಅರೆಸ್ಟ್ ಮಾಡಿ ರಕ್ತ ಚಲನೆ ಆಗದಿರಂಗೆ ಅದು ನೋಡ್ಕೊಳುತ್ತೆ. ಆವಾಗ ಜೋರಾಗಿ ಎದೆ ನೋವು ಬರುತ್ತೆ, ಭುಜ ನೋವು ಬರುತ್ತೆ. ಸಣ್ಣ ಒಂದು 40 kg ಮನುಷ್ಯ 100 kg ಅವನು ಹಿಡಿಯೋದಕ್ಕಾಗಲ್ಲ, ಅಷ್ಟು ನೋವಿರ್ತದೆ. ಆ ರೀತಿ ಅದಾದಾಗ ಅದರಲ್ಲಿ ಉಳಿಯುವಂಥದ್ದು ಸಾಧ್ಯತೆ ಭಾಳ ಕಮ್ಮಿ. ಅಂದರೆ ಪರ್ಸೆಂಟೇಜಲ್ಲಿ ತೊಗೊಂಡ್ರೆ ಒಂದು 3-4% ಉಳಿಬೋದು. ಅಷ್ಟು ಬಾಕಿ 96-97% ಅವರು ಕೊಲಾಪ್ಸ್ ಆಗೋದು ಸಾಧ್ಯತೆ ಇರುತ್ತೆ. ಓಕೆ, ಈಗ ನೀವು ECG ಬಗ್ಗೆ ಹೇಳ್ತಾ ಇದ್ರೆ ECG ವೇರಿಯೇಷನ್ ಅಂದ್ರೆ ಏನು? ಅದರ ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡಿ. ಒಬ್ಬ ಮನುಷ್ಯನಿಗೆ ಹೃದಯ ಅನ್ನೋದಿದೆ. ಈ ಹೃದಯ ಏನು ಮಾಡುತ್ತೆ? ಇದು 72 ಸರಿ ಪಂಪ್ ಆಗುತ್ತೆ. ಒಂದು ನಿಮಿಷಕ್ಕೆ 65ರಿಂದ 72 ಸಲ ಪಂಪ್ ಆಗುತ್ತೆ. ಈ ಪಂಪಿಂಗ್ ಏರುಪೇರು ಆದಾಗ ಒಂದು ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಜಾಸ್ತಿ ಆದರೆ ಪಲ್ಪಟೇಷನ್ ಅಂತೀವಿ. ಕಮ್ಮಿ ಆದರೆ ಅದು ಉಸಿರಾಟದ ತೊಂದರೆ ಮತ್ತು ನಡಿಲಿಕ್ಕೆ ಆಯಾಸ ಆಗುತ್ತೆ. ಈ ರೀತಿ ಇದ್ದಾಗ ನೀವು ECG ಚೆಕ್ ಮಾಡಿದ್ರೆ ಅದು ವೇರಿಯೇಷನ್ ಬರುತ್ತೆ. ಅಲ್ಲಿ ಆ ವೇರಿಯೇಷನ್ ಬಂದಾಗ ನೆಕ್ಸ್ಟ್ ಸ್ಟೇಜು ದೊಡ್ಡ ಆಸ್ಪತ್ರೆಗಳಲ್ಲಿ ಅವ್ರನ್ನ ಮನೆಗೆ ಕಳಿಸೋದಿಲ್ಲ. ಅವ್ರು ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಎಂಜಿಯೋಗ್ರಾಮ್ ಮಾಡಿ ಅಲ್ಲಿ ಅವರಿಗೆ ಬ್ಲಾಕೇಜ್ ಅಂತ ಗೊತ್ತಾಗುತ್ತೆ. ನಂತರ ಆ ಬ್ಲಾಕೇಜು ನೋಡಿ ಬೈಪಾಸ್ ಸರ್ಜರಿ ಬೇಕಾ ಅಥವಾ ಓಪನ್ ಹಾರ್ಟ್ ಸರ್ಜರಿ ಬೇಕಾ ಅಥವಾ ಪ್ಲಾಸ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಅದನ್ನು ಮಾಡ್ತಾರೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಆ ಕ್ಷಣದಲ್ಲಿ ಲಕ್ಷಾಂಗಟ್ಟಲೆ ನಾವು ಕಟ್ಟಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು ಅದೇನಾದಿದ್ರೆ ರೋಗಿನ ಆಪರೇಷನ್ ಮಾಡೋರ್ಗೂ ಅವ್ರು ಬಿಡೋದಿಲ್ಲ. ಇದನ್ನೆಲ್ಲ ನೋಡಿ ನಾನೊಂದು ರಿಸರ್ಚ್ ಮಾಡಿದೆ. ಆಯುರ್ವೇದದಲ್ಲಿ ಇವತ್ತಿನವರೆಗೂ ಯಾವುದೂ ಇಲ್ಲ. ಸೊ ಯಾವ ರೀತಿ ಇದು ಮಾಡಿದ್ರೆ ಅಂತ? ಅದೇ ಇವರು ಏನೆಲ್ಲ ಮೆಡಿಸಿನ್ ಕೊಡ್ತಾರೆ, ಒಬ್ಬ ಹೃದಯ ತೊಂದರೆ ಬೈಪಾಸ್ ಸರ್ಜರಿ ಆದವರಿಗೆ ಏನೆಲ್ಲ ಮೆಡಿಸಿನ್ ಕೊಡ್ತಾರೆ. ಆಟೋರೋವಾ ಕೊಡ್ತಾರೆ, ಕೊಲೆಸ್ಟ್ರಾಲ್ ಕೊಡ್ತಾರೆ, BP ಕೊಡ್ತಾರೆ, ಬ್ಲಡ್ ಥಿನ್ನರ್ ಕೊಡ್ತಾರೆ. ಈ ಮಾತ್ರೆಗಳನ್ನ ಪ್ರಪಂಚದ ಉದ್ದಗಲಕ್ಕೂ ನಾನು ಹೋಗಿ ಆ ಮಾತ್ರೆಗಳು ತಂದು ಅದರಲ್ಲಿ ಯಾವೇನು ಕೆಮಿಕಲ್ ಉಂಟು ಆ ಕೆಮಿಕಲಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ಅನಲೈಸ್ ಮಾಡಿ 10 ವರ್ಷ ಸತತವಾಗಿ ಇದನ್ನ ಪ್ರಯೋಗ ಮಾಡಿ ನಾನೇ ಒಂದು ಆಯುರ್ವೇದದಲ್ಲಿ ಕಂಡುಹಿಡಿದಿದ್ದೀನಿ. ಯಾವ ರೀತಿ ಒಂದು ಚಿಕಿತ್ಸೆ ಕೊಡಬಹುದು ಆಯುರ್ವೇದದಲ್ಲಿ? ಹಾಗಾದ್ರೆ
ಆಯುರ್ವೇದದಲ್ಲಿ ನಾನು ಇಡೀ ಪ್ರಪಂಚ ಎಲ್ಲ ಸುತ್ತಾಡಿ ಬಂದಿದ್ದೀನಿ. ಎಲ್ಲರೂ ಕಾಂಪ್ಲಿಕೇಶನ್ ಮಾಡಿಟ್ಟಿದ್ದಾರೆ. ಇವತ್ತಿನ ದಿನ ಒಬ್ಬ ಮನುಷ್ಯನಿಗೆ ಹೃದಯ ಅಂದ್ರೇನೆ ಮನೆಯಲ್ಲಿ ಒಂದು ಸಾವು ಬಂದಂಗೆ. ಓ, ನಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಮಾತಾಡಿಸ್ಬೇಡಿ, ಶುಭ ಕಾರ್ಯ ಹೇಳಬೇಡಿ, ಆಘಾತಕಾರಿ ಸುದ್ದಿ ಹೇಳಬೇಡಿ ಅಂತ ಇದೆಲ್ಲ ವಾಡಿಕೆಯಾಗಿದೆ. ಇದು ಎಲ್ಲವೂ ತಪ್ಪು. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದರೆ ಬರೀ ಹಣಕ್ಕಾಗಿ. ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇದನ್ನ ಹಣಕ್ಕಾಗಿ ಮಾಡ್ತಿದ್ದಾರೆ. ಆದರೆ ನಾನು ಮಾಡಿರೋದು ಬಡವರ ಕೈ ಎಟ್ಟಗೋದಕ್ಕೆ. ಈಗ ಯಾವುದೇ ಆಸ್ಪತ್ರೆಗೆ ಕರ್ಕೊಂಡೋಗಿ ನೀವು, ಸರ್ಕಾರಿದಾಗ್ಬೋದು, ಪ್ರೈವೇಟ್ದಾಗಿರ್ಬೋದು, 1 ಲಕ್ಷ 2 ಲಕ್ಷಕ್ಕಿಂತ ಕಮ್ಮಿ ಯಾವುದು ಚಿಕಿತ್ಸೆ ಇಲ್ಲ ಇವತ್ತು. ಅದಕ್ಕಿಂತ ಬಡವ ಒಬ್ಬ ಕೂಲಿ ಮಾಡೋನು ಎಲ್ಲಿ ಹೋಗ್ಬೇಕು ಅಷ್ಟು ಲಕ್ಷ ತರಲಿಕ್ಕೆ? ಅದನ್ನೆಲ್ಲ ಗಮನದಲ್ಲಿಟ್ಟು ನಾನೇ ಒಂದು ಔಷಧಿ ಕಂಡು ಹಿಡಿದಿದ್ದೀನಿ. ಈ ಔಷಧಿ ಏನು ಅಂದರೆ ಎಕೋಸ್ಪ್ರಿನ್ ಏನು ಕೆಲಸ ಮಾಡುತ್ತೆ, ರಕ್ತವನ್ನು ತೆಳು ಮಾಡುತ್ತೆ. ಅದಕ್ಕೆ ನಮ್ಮಲ್ಲಿ ಅರ್ಜುನದಲ್ಲಿ ಅದೇ ಶಕ್ತಿ ಇದೆ. ನಿಸರ್ಗನೇ ನಮ್ಮ ತಾಯಿ. ಆ ತಾಯಿ ಎಲ್ಲ ಕೊಟ್ಟಿದ್ದಾಳೆ. ಅದನ್ನು ಸರಿಯಾದ ಅಳತೆಯಲ್ಲಿ, ಪ್ರಮಾಣದಲ್ಲಿ ಔಷಧಿ ಮಾಡಿದ್ರೆ ಇವತ್ತು ಮನುಷ್ಯರು ಬದುಕ್ತಾ ಇದ್ದಾರೆ. ಖಂಡಿತ. ಈಗ ಬೈಪಾಸ್ ಸರ್ಜರಿ ಇದೆ ಟೆಂಪರವರಿ, ಎಂಜಿಯೋಪ್ಲಾಸ್ಟಿ ಟೆಂಪರವರಿ. ಒಂದು ಸಲ ಬೈಪಾಸ್ ಮಾಡಿದೆ, ಮತ್ತೆ 3 ವರ್ಷದಿಂದ 5 ವರ್ಷದಲ್ಲಿ ಮತ್ತೆ ಮರುಕಳಿಸುತ್ತೆ. ಆಗ ಮತ್ತೊಂದು ಬೈಪಾಸ್ ಮಾಡಬೇಕು. ಹಾಗಾದ್ರೆ ಈ ಆಯುರ್ವೇದದ ಒಂದು ಚಿಕಿತ್ಸೆಯಲ್ಲಿ ಶಾಶ್ವತ ಪರಿಹಾರ, ಇದು ಶಾಶ್ವತ ಪರಿಹಾರ. ಪ್ರಪಂಚದಲ್ಲಿ ನಾನು ಒಬ್ಬನೇ ಮಾಡಿರೋದು, ನಾನೊಬ್ಬರೇ ಇದು ಹೇಳ್ತಾ ಇರೋದು, ಮಾಡಿ ತೋರಿಸ್ತಾ ಇದ್ದೀನಿ. 100% 4 ಕಡೆ ಬ್ಲಾಕೇಜ್ ಇದ್ರೂ ನನ್ನ ಔಷಧಿಯಿಂದ ಕರಗಿ ಹೋಗಿದೆ. ಯಾವುದು ಸೈಡ್ ಎಫೆಕ್ಟ್ ಇಲ್ದಿರ. ಅದು ಇದರದ ವಿಶೇಷತೆ. ಅದು ಒಂದು. ಎಂಜಿಯೋಪ್ಲಾಸ್ಟ್ ಮಾಡೋದು 60-70% ಇದ್ರೆ ಅಲ್ಲೊಂದು ಎಂಜಿಯೋಪ್ಲಾಸ್ಟ್ ಮಾಡ್ತಾರೆ. ಅದು ರಸ್ಟ್ ಹಿಡಿತದೆ, ನಾಳೆ ದಿನ ರಸ್ಟ್ ಹಿಡಿತದೆ, ಮತ್ತೆ ಬ್ಲಾಕೇಜ್ ಅಲ್ಲೇ ಇರ್ತದೆ. ನಾನು ಮಾಡಿರುವಂಥ ಬ್ಲಾಕೇಜು ತಲೆಯ ನೆತ್ತಿಯಿಂದ ಕಾಲಿನ ಹೆಬ್ಬೆಟ್ಟಿನವರೆಗೂ ಎಲ್ಲೇ ಬ್ಲಾಕೇಜ್ ಇದು ಕರಗಿ ಹೋಗುತ್ತದು. ಕರಗುವಂಥ ಶಕ್ತಿ ಇರುವುದು ನಿಸರ್ಗದಲ್ಲಿ, ಅದು ನಿಸರ್ಗ ಹಾರ್ಟ್ ಕೇರ್ ಔಷಧಿನಲ್ಲಿ ಮಾತ್ರ. ಇದು ಜರ್ಮನಿನಲ್ಲಿ ನಾನು ಕೊಂಡೋಗಿ 2 ವರ್ಷಗಳ ಸತತ ಕಾಲ ಪ್ರಯೋಗಾಲಯಗಳಲ್ಲಿ, ಪ್ರಯೋಗಶಾಲೆ ಮತ್ತು ಮನುಷ್ಯರ ಮೇಲೆ ಕೊಟ್ಟು ಅಲ್ಲಿ ಅಪ್ರೂವ್ ಆದ, ಅದಕ್ಕೆ ಗೋಲ್ಡ್ ಮೆಡಲ್ ಬಂದಿದೆ. ಓಕೆ ಡಾಕ್ಟರ್, ಇನ್ನೊಂದೇನಂತಂದರೆ ಈಗ ನೀವು ಆಯುರ್ವೇದದ ಬಗ್ಗೆ ಹೇಳ್ತಾ ಇದ್ರೆ, ಸೊ ಇದುವರೆಗೆ ಅಂದರೆ ಎಷ್ಟು ಮಂದಿ ಒಂದು ಆಯುರ್ವೇದ ಟ್ರೀಟ್ಮೆಂಟ್ ನಿಮ್ಮ ಬಳಿ ತೊಗೊಂಡಿರುವಂಥದ್ದು, ಸೊ ಎಷ್ಟು ಮಂದಿ ಕ್ಯೂರ್ ಆಗಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಹೋದ ತಿಂಗಳಿಗೆ ನನ್ನ ಕಂಪನಿಗೆ 25 ವರ್ಷ ಸಿಲ್ವರ್ ಜುಬ್ಲಿ ಆಗಿದೆ. ಈ 25 ವರ್ಷದಲ್ಲಿ ಕಳೆದ 15 ವರ್ಷದಿಂದ ಕೊಡ್ತಾ ಇದ್ದೀನಿ. ಲಕ್ಷಾಂತರ ಜನ ಬದುಕಿದ್ದಾರೆ. ರೆಡಿಯಾಗಿ ಆಗದೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೋ ಸೈಡ್ ಎಫೆಕ್ಟ್. ಅಬ್ಸಲ್ಯೂಟ್ಲಿ ನೋ ಸೈಡ್ ಎಫೆಕ್ಟ್. ಯಾಕಂದ್ರೆ 1 ದಿನದ ಮಗುವಿಗೂ ಕೊಡ್ತಾ ಇದ್ದೀನಿ. ಅದು ಯಾವ್ದಕ್ಕೆ ಕೊಡ್ತಾ ಇದ್ದೀನಿ? ಹುಟ್ಟಿದ ಮಕ್ಕಳಿಗೆ ಹಾರ್ಟಿನಲ್ಲಿ ಹೋಲ್ ಇದೆ, ಬೈಪಾಸ್ ಸರ್ಜರಿ ಮಾಡಬೇಕು ಅಂತ. ಆ ಕಂದ ಮಗುವಿಗೆ, 1 ದಿನದ ಮಗುವಿಗೆ ಆಪರೇಷನ್ ಮಾಡಿದ್ರೆ ಮಗು ಬದುಕೋದಿಲ್ಲ. ಆ ಮಗುವಿಗೆ ಬೇರೆ ರಕ್ತ ಕೊಟ್ರೆ ಅದು ಸೂಟ್ ಆಗೋದಿಲ್ಲ. ಹಾಗಾಗಿ ಆ ಮಗುಗೂ ನನ್ನ ಔಷಧಿ ಕೊಟ್ಟು ಅದನ್ನು ಕ್ಯೂರ್ ಮಾಡಿದ್ದೇನೆ. ಇದು ನಿಸರ್ಗದಲ್ಲಿ ಇರುವಂತಹ ಗಿಡಮೂಲಿಕೆಗಳ ರಸಾಯನ. ಇದರಲ್ಲಿ ಯಾವುದೇ ರೀತಿ ಮೆಟಲ್ ಇಲ್ಲ, ಯಾವುದೇ ರೀತಿ ಸ್ಟಿರಾಯ್ಡ್ ಇಲ್ಲ, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಸಂಪೂರ್ಣವಾಗಿ 100ಕ್ಕೆ 100 ಗಿಡಮೂಲಿಕೆಗಳ ರಸಾಯನ. ಈ ರಸಾಯನದಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಮೂಲತಃ. ಆಮೇಲೆ ಜೀರ್ಣ ಶಕ್ತಿಯನ್ನು ಅಭಿವೃದ್ಧಿ ಮಾಡುತ್ತೆ. ಮೋಷನ್ ಚೆನ್ನಾಗಿ ಹೋಗುತ್ತೆ. ನಿದ್ರೆ ಹೀನತೆ ಆಗಿರ್ತದೆ, ನಿದ್ರೆ ಬರುತ್ತೆ. ಹೃದಯದ ಪಂಪಿಂಗ್, ಈ ಪಂಪಿಂಗ್ ವೀಕ್ ಆದಾಗ ನಡಿಲಿಕ್ಕಾಗಲ್ಲ ಒಬ್ಬ ಮನುಷ್ಯನಿಗೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆವಾಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನು ಹೇಳ್ತಾರೆ, ಇದಕ್ಕೆ ಫೇಸ್ ಮೇಕರ್ ಹಾಕಬೇಕು ಅಂತಾರೆ. ಆ ಫೇಸ್ ಮೇಕರ್ ಹಾಕೊಳ್ಳೋ ಅಗತ್ಯನೂ ಇಲ್ಲ. ಆ ಫೇಸ್ ಮೇಕರಲ್ಲಿ ಏನು ಮಾಡುತ್ತೆ ಅಂದರೆ, ಈಗ ನಿಮ್ಗೆ ಹೇಳಿದ್ನಲ್ಲ, ಮೊದಲೇ ಹೇಳಿದೆ 65ರಿಂದ 72 ಪಂಪಿಂಗ್ ಇರಬೇಕು. ಇದು 40-30ಕ್ಕೆ ಬಂದಾಗ ಅದನ್ನು ಸಜೆಸ್ಟ್ ಮಾಡ್ತಾರೆ, ಹೃದಯದ ಬಡಿತ. ಆ ಫೇಸ್ ಮೇಕರ್ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಹಾಕ್ತಾರೆ. ಮೈನಸ್ ಇದೆ ಪ್ಲಸ್ ಮಾಡುತ್ತೆ, ಪ್ಲಸ್ ಇದ್ರೆ ಮೈನಸ್ ಮಾಡುತ್ತೆ. ನಾನು ಅಲ್ಲಿಗೆ ಬರ್ತಾ ಇದ್ದೆ. ಈಗ ಏನು ಹೃದಯ ವೀಕ್ ಆದಂತಹ ಸಂದರ್ಭದಲ್ಲಿ ಫೇಸ್ ಮೇಕರ್ ಒಂದು ಚಿಕಿತ್ಸೆ ನೀಡುವಂಥದ್ದು. ಸೊ ನಿಮ್ಮಲ್ಲಿ ಯಾವ ರೀತಿ ಆಯುರ್ವೇದದಲ್ಲಿ ಚಿಕಿತ್ಸೆ ನೀಡ್ತೀರಾ? ಒಂದೇ ಔಷಧಿ, ನಿಸರ್ಗ ಹಾರ್ಟ್ ಕೇರ್. ಈ ಒಂದೇ ಔಷಧಿ ಹೃದಯದ ಯಾವುದೇ ರೀತಿ ತೊಂದರೆ ಇದು ನಿವಾರಣೆ ಆಗಿದೆ. ಇವು ಕೇಳಿ, ಹೃದಯ ತೊಂದರೆ ಬಂದರೆ ನೋವು ಕಮ್ಮಿ ಆಗುತ್ತಾ? ನೋವು ಕಮ್ಮಿ ಆಗುತ್ತೆ. ಹೃದಯದಲ್ಲಿ ರಕ್ತನಾಳುಗಳಲ್ಲಿ ಬ್ಲಾಕೇಜ್ ಇದೆಯಾ? ಕರಗಿ ಹೋಗುತ್ತೆ. ನಿದ್ರೆ ಬರಲ್ವಾ? ನಿದ್ರೆ ಬರುತ್ತೆ. ಇಂಗ್ಲೀಷಲ್ಲಿ ನಮ್ಮಲ್ಲಿ ವಾತ ಪಿತ್ತ ಕಫ. ಈ ವಾತ ಪಿತ್ತ ಕಫನಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದು. ಇದಕ್ಕೆ ಇತರ ಪದ್ಧತಿಯವರು 1-3 ಲಕ್ಷ ಹೆಸರು ನಾಮಕರಣ ಮಾಡಿದ್ದಾರೆ. ಒಬ್ಬ ಮನುಷ್ಯನ ಶರೀರವನ್ನು 2-3 ಲಕ್ಷ ಹೆಸರು ಮಾಡಿದ್ದಾರೆ. 2-3 ಲಕ್ಷ ಮಾತ್ರೆಗಳಿದೆ. ಆದರೆ ನಮ್ಮಲ್ಲಿರೋದು ವಾತ ಪಿತ್ತ ಕಫ ಒಂದೇ ಔಷಧಿ.
ಅದೊಂದನ್ನೇ ತಗೊಂಡ್ರೆ ಕ್ಲಿಯರ್. ಅದೊಂದೇ ತಗೊಂಡ್ರೆ ಅದು ಒಂದು. ಈಗ ಬಹಳ ಜನಕ್ಕೆ ನಿಂತು ಕೆಲಸ ಮಾಡೋರಿಗೆ ಬಹಳ ತೊಂದರೆ ಆಗ್ತದೆ. ವೆರಿಕೋಸ್. ಹೌದು, ವೆರಿಕೋಸ್ ಅನ್ನೋದು ಒಂದು ತೊಂದರೆ, ಬಹಳ ದಪ್ಪ ಆಗಿ ಕಾಲಲ್ಲಿ ಅಲ್ಲಲ್ಲೇ ಹೊಡೆದು ಕ್ಯೂರ್ ರಕ್ತ ಎಲ್ಲ ಬರ್ತಾ ಇರ್ತದೆ. ಅದಕ್ಕೂ ಸಹ ಇದು ಬಹಳ ಉಪಕಾರಿ. ಇದು ವೆರಿಕೋಸ್ ಕ್ಯೂರ್ ಮಾಡ್ಬೋದು. ಆಲೋಪತಿನಲ್ಲಿ ವೆರಿಕೋಸ್ಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಔಷಧಿ ಇಲ್ಲ, ಆ ನರನ ಕಟ್ ಮಾಡಿ ತೆಗೆದಾಕ್ತಾರೆ. ನಮ್ಮಲ್ಲಿ ಯಾವುದು ಕಟ್ ಮಾಡಿ ಬಿಸಾಕುವಂಥದ್ದಾಗಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸೋದಾಗಲಿ ನಾವು ಬೇಡವೇ ಬೇಡ ಅಂತೀವಿ. ನಮ್ಮ ಕಂಪನಿಯ ಸ್ಲೋಗನೇ ಹಾಗೆ, ಯು ಆರ್ ಪ್ರೌಡ್ ಟು ಸೇವ್ ಯುವರ್ ಹಾರ್ಟ್ ವಿತೌಟ್ ಸರ್ಜರಿ. ಓಕೆ, ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಎಷ್ಟು ದಿನ ತೊಗೋಬೇಕಾಗುತ್ತೆ? ಒಬ್ಬ ಪೇಷಂಟು ನಿಮ್ಮ ಹತ್ರ ಬರ್ತಾರೆ, ಸೊ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಬರ್ತಾರೆ, ಅದು ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತೀರಾ, ಎಷ್ಟು ದಿನ ತೊಗೋಬೇಕಾಗುತ್ತೆ? ಯಾಕೆಂದರೆ ಇದು ಪರ್ಮನೆಂಟಾಗಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ದಿನ ತೊಗೋಬೇಕಾಗುತ್ತೆ? ಕೇವಲ 6 ತಿಂಗಳು. ಓಕೆ, ಕೇವಲ 6 ತಿಂಗಳು. ದಿನ ಬೆಳಿಗ್ಗೆ 100 ml ನಮ್ಮ ಔಷಧಿ ಕುಡಿದು ಅರ್ಧ ಕಿಲೋಮೀಟರ್ ವಾಕಿಂಗ್ ಮಾಡೋದು ಕಂಪಲ್ಸರಿ. ಓಕೆ, ನಂತರ ಅವರು ಕಾಫಿ ಟೀ ಎಲ್ಲ ಕುಡಿಯಬಹುದು. ನಮ್ಮಲ್ಲಿ ಯಾವುದೇ ರೀತಿ ಪಥ್ಯ ಇರೋದಿಲ್ಲ. ಇಲ್ಲಿ ಕೊಲೆಸ್ಟ್ರಾಲ್ ಐಟಮ್ ಬೇಡ ಅಂತೀವಿ ಅಷ್ಟೇ, ಬೇರೆ ಏನು ಪಥ್ಯ ಇರೋದಿಲ್ಲ. ಈ ರೀತಿ ನಿರಂತರವಾಗಿ 180 ದಿನ ತಗೊಂಡು ಮತ್ತೆ ಅವರು ಬೇಕಾದ ಆಸ್ಪತ್ರೆಗಳಲ್ಲಿ ಚೆಕಪ್ ಮಾಡಿಸಿ ನನ್ನಲ್ಲಿ ಬರ್ಬೋದು. ಓಕೆ, ಇದು ಹೃದಯ ರೋಗಿಗಳಿಗೆ. ಈಗ ನಮಗೆ ನಿಮಗೆ ನಾಳೆ ದಿನ ಹೃದಯ ರೋಗ ಬರಬಹುದು ಇಲ್ವೋ ಮುಂಜಾಗ್ರತೆಗೆ ಮತ್ತೊಂದು ಮಾಡಿದ್ದೀನಿ. ಅದು ನಿಸರ್ಗ ಸಮೃದ್ಧಿ. ಈ ನಿಸರ್ಗ ಸಮೃದ್ಧಿ 30 ವರ್ಷದ ಮೇಲವರು ಎಲ್ಲರಿಗೂ ಕೊಲೆಸ್ಟ್ರಾಲ್ ಇದ್ದೇ ಇದೆ ಇವತ್ತು. ಅದನ್ನು ಇವಾಗಲೇ ನಾವು ಒಂದು ಟಾನಿಕ್ ಥರ ತೊಗೊಂಡ್ಬಿಟ್ರೆ ನಮ್ಮ ಸ್ಟೈಲಲ್ಲಿ ಮತ್ತು ಲೈಫ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ಪ್ರಿವೆಂಟ್ಸ್ ಹಾರ್ಟ್ ಅಟ್ಯಾಕ್. ಅಸ್ತಮಾ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಡಸ್ಟ್ ಅಲರ್ಜಿ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಾನು ಹೇಳ್ತಾ ಇರೋದ್ರೆ ಪರ್ಮನೆಂಟ್ ಕ್ಯೂರ್. ಇದು ಇವತ್ತು ತೊಗೊಂಡ್ರೆ ನಾಳೆ ಹೋಗುತ್ತೆ, ನಾಳೆ ಬರುತ್ತೆ ಅಂತ ಇಲ್ಲ, ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಆಮೇಲೆ ಡೈಜೆಷನ್ ಭಾಳ ಜನಕ್ಕೆ ಹಸುವೆ ಆಗಲ್ಲ ಅಂತಾರೆ, ಹಸುವು ಚೆನ್ನಾಗಾಗುತ್ತೆ. ಲಿವರ್ ಮೇಲೆ ಇರುವಂಥ ಫ್ಯಾಟಿ ಲಿವರ್ ಹೋಗುತ್ತೆ. ಒಬೆಸಿಟಿ ಕಮ್ಮಿ ಮಾಡುತ್ತೆ. ನಿದ್ರಾಹೀನತೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಅದು ಸಂಜೀವಿನಿ. ಅದು ಓಕೆ, ವೀಕ್ಷಕರೇ, ಡಾಕ್ಟರ್ಸ್ ಕಾರ್ನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಚರ್ಚೆ ಮಾಡ್ತಿದ್ದೀವಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಸೊ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಬರುತ್ತೆ, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ಶಸ್ತ್ರಚಿಕಿತ್ಸೆಯನ್ನು ನಾವು ಈ ಹಿಂದೆ ನಾವು ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಸೊ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಅದ್ರ ಬಗ್ಗೆ ಡಾಕ್ಟರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ ತಿಳಿಸ್ಕೊಡ್ಲಿಕ್ಕೆ. ಡಾಕ್ಟರ್ ಹೇಳಿ, ತಾವು ಹೇಳ್ತಾ ಇದ್ರಿ ಸೊ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಕ್ಯೂರ್ ಮಾಡಬಹುದು ಆಯುರ್ವೇದದಲ್ಲಿ ಅಂತ. ಸೊ ಹಾಗೆಯೇ ಮಕ್ಕಳಲ್ಲಿ ಒಂದು ಹಾರ್ಟ್ ಹೋಲ್ ಅಂತ ಬಂದರೆ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನಾದರೂ ಆದಾಗ ಸೊ ಯಾವ ರೀತಿ ಕೇರ್ ಮಾಡಬೇಕಾಗುತ್ತೆ, ಮಕ್ಕಳನ್ನ ಯಾವ ರೀತಿ ನಿಗಾ ವಹಿಸಬೇಕಾಗುತ್ತೆ? ನೋಡಿ, ಇದರಲ್ಲಿ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಭಾಳ ಕಡಿಮೆ. ಮಕ್ಕಳಲ್ಲಿ 2 ತೊಂದರೆ ಬರುತ್ತೆ. ಒಂದು ವಾಲಿನ ಪ್ರಾಬ್ಲಮ್ ಬರುತ್ತೆ, ವಾಲು ಸಣ್ಣದಾಗಿರ್ಬೋದು. ಮತ್ತೊಂದು ಹೋಲ್ ಅಂತ ಹೇಳ್ತಾರೆ ಜನ. ಅಂದರೆ ಡಾಕ್ಟರ್ಸ್ ಹೇಳ್ತಾರೆ ಕೆಲವರು ಹಾರ್ಟಲ್ಲಿ ಹೋಲ್ ಇದೆ, ಅದು ಆಪರೇಷನ್ ಮಾಡಬೇಕು, ಮುಚ್ಚಬೇಕು ಅಂತ. ದಟ್ಸ್ ನಾಟ್ ಎ ಕರೆಕ್ಟ್ ವರ್ಡ್. ಅದು ವರ್ಡ್ ಅಲ್ಲ. ಅದು ಹೋಲ್ ಇದ್ದರೆ ರಕ್ತ ಆಚೆ ಬರಬೇಕು, ಹಾಗಾಗಿ ಅದು ಹೋಲ್ ಅಲ್ಲ. ಅದು ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು 2 ಮಿಕ್ಸ್ ಆಗ್ತದೆ. ಅದೊಂದು ಪ್ರಾಬ್ಲಮ್ ಇರುತ್ತದೆ ಮಕ್ಕಳಿಗೆ. ಅದು ಇತ್ತೀಚಿನ ಮಕ್ಕಳಿಗೆ 1 ದಿನದ ಮಗು ಬರ್ತಾ ಇದೆ. ಅದು ಬೆಳೀತಾ ಅದು ಕ್ಲೋಸ್ ಆಗಬೇಕು. ಈಗ ಭಾಳ ಜನ 2 ವರ್ಷಕ್ಕೆ ಆಪರೇಷನ್ ಮಾಡಿ, 6 ತಿಂಗಳಲ್ಲೇ ಮಾಡಿ, ಈಗಲೇ ಮಾಡಿ ಅಂತ ಭಾಳಷ್ಟು ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಒಂದೊಂದು ಆಸ್ಪತ್ರೆಯವರು ಒಂದೊಂದು ಥರ ಹೇಳ್ತಾರೆ. ಯಾವುದು ಸರಿ ಅಲ್ಲ. ಚಿಕ್ಕ ಮಕ್ಕಳಿಗೆ 12 ವರ್ಷದವರೆಗೂ ಆಪರೇಷನ್ ಮಾಡಿಸ್ಬಾರ್ದು. ಆಗೇನಾದಿದ್ದರೆ ಅಂಥವ್ರು ನನ್ನಲ್ಲಿ ಬಂದರೆ ಸಂಪೂರ್ಣ ಗುಣಪಡಿಸ್ಬೋದು. ಅದ್ರಲ್ಲಿ ಏನು ಭಾಳ ಸಿಂಪಲ್ಲು, ಈ ಹಾರ್ಟ್ ಕೇರ್ ಕಷಾಯನ ತಾಯಿ ಮತ್ತು ಮಗು ಇಬ್ರಿಗೂ ಕೊಡೋದು. ಯಾಕಂದರೆ ತಾಯಿ ಹಾಲು ಕೊಡ್ತಾಳೆ, ಅದರಿಂದನೂ ಈ ಔಷಧಿ ಗುಣಗಳು ಬರ್ತದೆ ಮಗುವಿಗೆ. ಮಗು ಸೇವನೆ ಮಾಡೋದು ಸ್ಪೂನ್ಗಳಲ್ಲಿ. ಅದಕ್ಕೆ ತಾಯಿ ಮಗು ಇಬ್ಬರು ಕೊಟ್ಟು ಸಂಪೂರ್ಣ ಗುಣಮುಕ್ತರಾಗ್ತಾರೆ. ಅಂದರೆ ಆಯುರ್ವೇದ ಪದ್ಧತಿಯಲ್ಲಿ ಅಂದರೆ ಆಯುರ್ವೇದಿಕ್ ನಾವು ಬಳಸೋದಾದರೆ ಚಿಕ್ಕ ಮಕ್ಕಳಿಗೇ ನಾವು ಬಳಸಬಹುದು ಅಂತ ಕೊಡಬಹುದು ಅಂತ ಹೇಳ್ತೀರಾ? ಅಲ್ಲ, ಆಯುರ್ವೇದನೇ ಮೆಡಿಸಿನ್. ಆಯುರ್ವೇದ ಮೆಡಿಸಿನ್ ಇಡೀ ಪ್ರಪಂಚದಲ್ಲಿ ಮೊದಲು ಬಂದಿದೆ ಆಯುರ್ವೇದ, ಬಾಕಿ ಎಲ್ಲ ಬಂದಿದ್ದು ಆಲ್ಟರ್ನೇಟಿವ್ ಮೆಡಿಸಿನ್ಸ್. ಈ ಆಯುರ್ವೇದ ಪ್ರಕೃತಿ ನಿಯಮದಲ್ಲಿ ಮಾಡಿರುವಂಥ ನಮ್ಮ ಆಯುರ್ವೇದಿಕ್ 5,000 ವರ್ಷಗಳ ಇತಿಹಾಸ ಇದೆ. ಈ 5,000 ವರ್ಷದ ಇತಿಹಾಸದಲ್ಲಿ ಈಗ ನಮ್ಮ ತಾತ ಅವ್ರ ಆಸ್ಪತ್ರೆನೇ ಕಂಡಿಲ್ಲ. ಮನೆಯಲ್ಲಿ ಪಂಡಿತರು ಯಾರೋ ಇರೋರು ಮನೆ ಹತ್ರ, ಆ ಪಂಡಿತರು ಹೋಗಿ ಕಾಯಿ ಬೇರನ್ನ ಕುಡಿದು ಆರೋಗ್ಯವಾಗಿ 100 ವರ್ಷ ಬದುಕ್ತಾ ಇದ್ರು. ಇವತ್ತು 50 ವರ್ಷ ಬದುಕ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ಪದ್ಧತಿ ಹಾಗಾಗಿದೆ. ಈಗ ಇನ್ನೊಂದು ಅಂತಂದರೆ, ಈಗ ಮೊದಲನೇ ಸಲ ಹಾರ್ಟ್ ಅಟ್ಯಾಕ್ ಆಯಿತು ಅಂತಾರೆ. ಸೊ ಅಂಥ ಟೈಮಲ್ಲಿ
ತದನಂತರ ಆ ಟೈಮಲ್ಲಿ ಏನೋ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಚಿಕಿತ್ಸೆ ತೊಗೊಂಡು ಬಂದು ಒಂದು ಸ್ವಲ್ಪ ಕಡಿಮೆ ಆಗಿದೆ, ವಾಸಿ ಆಯಿತು ಅನ್ನೋ ರೀತಿಯ ಜನಗಳನ್ನು ನಾವು ನೋಡಿರ್ತೀವಿ. ಸೊ 2ನೇ ಸಲ 3ನೇ ಸಲ ಹಾರ್ಟ್ ಅಟ್ಯಾಕ್ ಆದಾಗ ಸೊ ಅದು ಎಷ್ಟು ಮಟ್ಟಿಗೆ ಪ್ರಾಣಕ್ಕೆ ಎರವಾಗಬಹುದು, ಅವಾಗ ಯಾವ ರೀತಿ ಕೇರ್ ತಗೋಬೇಕಾಗುತ್ತೆ ಅಂತೀರಾ? ಇಲ್ಲ, ಇದರಲ್ಲಿ ಆ ಸ್ಟೆಪ್ ಬೈ ವಯಸ್ಸು ನಾವು ಹೇಳಲಿಕ್ಕೂ ಬರಲ್ಲ, ಹೇಳಬಾರ್ದು ಅದು. ಯಾಕಂದರೆ ಮೊದಲೇ ಹಾರ್ಟ್ ಅಟ್ಯಾಕ್ ಆದಾಗನೇ ಅಲ್ಲಿಂದನೇ ಲೈಫ್ ಸ್ಟೈಲ್ ಅವ್ರು ಚೇಂಜ್ ಮಾಡಬೇಕು. ಎದೆ ನೋವು ಕಾಣಿಸ್ಕೊಳ್ತು ಅಂತಿದ್ದಾಗನೇ ಆ ಎದೆ ನೋವು ಕಾಣಿಸೋದು 30-40 ವರ್ಷದಲ್ಲಿ ಈಗ ಕಾಣಿಸ್ತಾ ಇದೆ. ಆವಾಗಲೇ ಅವ್ರು ಎಚ್ಚೆತ್ಕೊಬೇಕು. ಏನು ಎಚ್ಚೆತ್ಕೊಬೇಕು ಅಂದರೆ ಸಸ್ಯಾಹಾರಿ ಊಟ ಜಾಸ್ತಿ ಮಾಡಬೇಕು. ಸೊಪ್ಪುಗಳು, ಪಲ್ಯಗಳು, ಕಾಯಿ ಪಲ್ಯಗಳು, ಮೊಳಕೆ ಬರ್ಸಿದ ಕಾಳು, ಇದನ್ನ ಎಚ್ಚೆತ್ತವಾಗಿ ತಿನ್ನಬೇಕು. ಆಮೇಲೆ ಓಡ್ಲು ಪದಾರ್ಥನ ಆದಷ್ಟು ಅವಾಯ್ಡ್ ಮಾಡಬೇಕು. ಕಳೆಕಾಯಿ ಬೀಜ ಮತ್ತು ಮಾಂಸಾಹಾರಿನ ಬಿಡಬೇಕು. ಎಣ್ಣೆ ಕಮ್ಮಿ ಮಾಡಬೇಕು. ಇಷ್ಟು ಮಾಡ್ತಾ ಬಂದರೆ ಇನ್ನು ಅವರಿಗೆ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಡೆಯುತ್ತೆ, ದೂರ ಹೋಗ್ತದೆ. ನೀವು ಎಷ್ಟು ಪಾಲಿಸ್ತೀರೋ ಅಷ್ಟು ದೂರ ಹೋಗುತ್ತೆ. ನೀವು 1 ವರ್ಷ ಕರೆಕ್ಟ್ ಆಗಿದೆ, 2 ವರ್ಷ ಮುಂದಕ್ಕೆ ಹೋಗುತ್ತೆ. ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕು. ಇಲ್ಲೇನಾಗ್ಬಿಟ್ಟಿದೆ, ಇವತ್ತು ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ನಾನು ಎಮರ್ಜೆನ್ಸಿ ಮೆಡಿಸಿನ್ ತಗೊಂಡೆ, ಮತ್ತೆ ಬಿಟ್ಟೆ, ನನ್ನ ಕೆಲಸದ ಒತ್ತಡದಲ್ಲಿ ನಾನು ಮರ್ತೇ ಬಿಟ್ಟೆ ಆಗುತ್ತೆ. ಆಮೇಲೆ ಊರಲ್ಲಿರಲಿಲ್ಲ, ಆ ಊರಲ್ಲಿ ವ್ಯವಹಾರಕ್ಕೆ ಹೋಗಿರ್ತಾರೆ, ಅದು ಇದು ಏನೇನೋ ಆಗಿರುತ್ತೆ. ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ ಮತ್ತೊಂದು ಅಟ್ಯಾಕ್ ಎಲ್ಲಿ ಬೇಕಾದ್ರೂ ಆಗ್ಬೋದು. ಅದು ನೀವು ಏರೋಪ್ಲೇನಲ್ಲೂ ಆಗ್ಬೋದು, ರೈಲಲ್ಲೂ ಆಗ್ಬೋದು, ಮನೆಯಲ್ಲೂ ಆಗ್ಬೋದು, ಬಾತ್ರೂಮಲ್ಲೂ ಆಗ್ಬೋದು. ಕೇಳಿ ಬರೋಲ್ಲ, ಹೆಚ್ಚಾಗಿ ಆಗೋದು ಬಾತ್ರೂಮಲ್ಲಿ. ಹೇಗೆ? ಯಾಕೆಂದ್ರೆ ಮೋಷನ್ ಹೋಗ್ಬೇಕಾದ್ರೆ ಕೆಲವ್ರಿಗೆ ಈಸಿ ಮೋಷನ್ ಹೋಗೋದಿಲ್ಲ. ಹಿಂದಿನ ಕಾಲದಲ್ಲಿ ಮಾ ಹೇ ಅನ್ನೋರು ಸರಿಯಾದ ಟೈಮಲ್ಲಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಮೋಷನ್ಗೆ ಹೋಗ್ಬೇಕು. ಈ ಮೋಷನಲ್ಲಿ ಏನಾಗುತ್ತೆ, ಈ ನಡುವೆ ಎಲ್ಲರಿಗೂ ಕೇಳಿ 100 ಜನದಲ್ಲಿ ನಾವು ಕೇಳಿದ್ರೆ 75 ಜನಕ್ಕೆ ಮೋಷನ್ ಸರಿ ಇರಲ್ಲ, ಮೋಷನ್ ಪ್ರಾಬ್ಲಮ್ ಇದೆ. ಈ ಮೋಷನ್ ಪ್ರಾಬ್ಲಮ್ ಸರಿ ಹೋದರೆ ಈ 25 ಜನದಲ್ಲಿ ಈ ಮೋಷನ್ ಸರಿಯಾಗಿ ಹೋಗ್ದಿರೋರು ಅವರು ಬಾತ್ರೂಮಲ್ಲಿ ಹೋಗ್ಬಿಟ್ಟು ಅಂತ ಪ್ರೆಷರ್ ಹಾಕ್ತಾರೆ. ಈ ಪ್ರೆಷರ್ ಹಾಕಿದಾಗನೇ ಅಟ್ಯಾಕ್ ಆಗುತ್ತೆ. ಯಾಕಂದ್ರೆ ಅದು ಆರ್ಟಿಫಿಷಿಯಲ್ ಪ್ರೆಷರ್ ಆಗುತ್ತೆ. ಈ ರಕ್ತದ ಪಂಪಿಂಗ್ ಸರಿ ಇರೋದಿಲ್ಲ. ಈ ಪಂಪ್ ಯಾವಾಗ ಕೆಲಸ ಮಾಡಲ್ಲ, ರಕ್ತ ಚಲನೆ ಕಮ್ಮಿ ಆದಾಗ ಈ ಪಂಪ್ ಆದಾಗ ಗ್ಯಾಸ್ ಹೋಗುತ್ತೆ. ಈ ಗ್ಯಾಸ್ ಹೋದಾಗ ಅಟ್ಯಾಕ್ ಆಗುತ್ತೆ, ಪ್ರೆಷರ್ ಆಗಿದಾಗ. ಅದಕ್ಕೆ 50 ವರ್ಷ ಮೇಲ್ಪಟ್ಟವರು ಎಲ್ಲರಿಗೂ, ಹೆಂಗಸಾಗಲಿ ಗಂಡಸಾಗಲಿ, ಅವರವರ ಬಾತ್ರೂಮನ್ನ ಚಿಲ್ಕ ಹಾಕೊಂಬೇಡಿ. ಯಾಕಂದರೆ ಭಾಳಷ್ಟು ಕೇಸ್ ಆಗಿರೋದು ಬಾತ್ರೂಮ್ಗೆ ಹೋಗಿ ಚಿಲ್ಕ ಹಾಕ್ಕೊಂಡಿರ್ತಾರೆ, ಅಟ್ಯಾಕ್ ಆಗಿರ್ತದೆ, ಅವರಿಗೆ ಸಹಾಯ ಮಾಡೋಕ್ಕೆ ಯಾರೂ ಬರಲ್ಲ, ಕೂಗಿದ್ರೆ ಯಾರಿಗೂ ಕೇಳೋಕ್ಕಾಗಲ್ಲ. ಸೊ ಆದಷ್ಟು ಅದನ್ನು ನೀವು ತಳ್ಳಿದ್ರೆ ಓಪನ್ ಆಗೋ ರೀತಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇದು ಬಹಳ ಜೀವಕ್ಕೆ ಒಳ್ಳೆಯದಿದು. ಓಕೆ, ಇನ್ನೊಂದು ಡಾಕ್ಟರ್, ಈ ಟ್ರೆಡ್ಮಿಲ್ ಬಗ್ಗೆ ನಾನು ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಟ್ರೆಡ್ಮಿಲ್ ಒಳ್ಳೇದಾ ಕೆಟ್ಟದ್ದಾ? ಸೊ ಹೇಗೆ? ನನ್ನ ದೃಷ್ಟಿನಲ್ಲಿ 100ಕ್ಕೆ 100 ಕೆಟ್ಟದ್ದು. ಯಾಕೆ ಅಂತೀವ, ಈಗ ನನ್ನದೇ ಆದಂಥ ಒಂದು ಸ್ಪೀಡ್ ಇದೆ. ನಾನೊಂದು ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರೆ 1 ಗಂಟೆಗೆ 1 ಕಿಲೋಮೀಟರ್ ಸ್ಪೀಡು ನಾನು ಹೋಗ್ಬೋದು. 1 ಗಂಟೆ ನಡೆದ್ರೆ 1 ಕಿಲೋಮೀಟರ್ ದೂರ ಹೋಗ್ತೀನಿ. ಟ್ರೆಡ್ಮಿಲ್ಲಲ್ಲಿ ನಿಮಗೆ ಸ್ಟಾರ್ಟಿಂಗೇ 3 ಕಿಲೋಮೀಟರ್ ಬರುತ್ತೆ. ಸೊ ನಿಮ್ಮ ಕಾಲುಗಳು ಓವರ್ನೋಟ್ ಆಗುತ್ತೆ. ಈ ಯಾವಾಗ ಓವರ್ನೋಟ್ ಆಗುತ್ತೆ, ಈ ಗೆಣ್ಣಿನ ಭಾಗಗಳಲ್ಲಿ ಅಂದರೆ ಮೊಂಡಿಕಾಲು, ಈ ಮೊಂಡಿಕಾಲು ಜಾಸ್ತಿ ಓವರ್ನೋಟ್ ಆಗುತ್ತೆ. ನಿಮಗೆ 60 ವರ್ಷದಲ್ಲಿ ಬರುವಂಥ ಮೊಂಡಿ ರೋಗ 40 ವರ್ಷಕ್ಕೆ ಬರುತ್ತೆ. ನೀವು ನೋಡ್ಬೋದು 4-5 ಅಂತ ಸ್ಪೀಡಲ್ಲಿ ಇರ್ತಾರೆ ಇವತ್ತಿನ ಜಿಮ್ಗಳಲ್ಲಿ, ಮನೆಗಳಲ್ಲೆಲ್ಲ. ಅದಕ್ಕಿಂತ ಮೊದಲು ನೀವು ನಿಮ್ಮ ಮನೆ ಹತ್ತಿರ ಇರೋ ಪಾರ್ಕಲ್ಲಿ ವಾಕ್ ಮಾಡೋದು ದ ಬೆಸ್ಟ್ ಮೆಥಡ್. ಟ್ರೆಡ್ಮಿಲ್ಲಲ್ಲಿ ಮಾಡಲೇಬಾರದು. ನಾನು ಔಷಧಿ ಕೊಡಬಾರ್ದಕ್ಕೆ ಕೇಳ್ತೀನಿ. ಕೆಲವು ಮನೆ ಟ್ರೆಡ್ಮಿಲ್ ಇತ್ತು ಅಂದರೆ ಬೇರೆ ಯಾರಿಗಾದರೂ ನಿಮಗೆ ದಾನ ಮಾಡಿಬಿಡಿ, ದಯವಿಟ್ಟು ನೀವು ಉಪಯೋಗ ಮಾಡಿಬಿಡಿ ಅಂತ. ಅಷ್ಟು ಹಾನಿಕರ ಇದೆ ಅದು. ಹೇಳ್ತಾರೆ ಅದಕ್ಕೆ ಕಾರಣ 108 ಹೇಳ್ತಾರೆ. ಸರ್ ನಮಗೆ ಟೈಮ್ ಇರಲ್ಲ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀವಿ, ಕತ್ಲೆ ಆಗಿರುತ್ತೆ, ನಾವು ಟ್ರೆಡ್ಮಿಲ್ಲಲ್ಲಿ ಅರ್ಧ ಗಂಟೆ ಮಾಡಿ ಫ್ರೆಶ್ ಮಾಡಿ 5 ಗಂಟೆಗೆ ಆಫೀಸ್ಗೆಲ್ಲ ಹೋಗ್ತೀವಿ ಅಂತ. ನಾವು ಅದೆಲ್ಲ ಒಪ್ಪೋದಿಲ್ಲ. ಟ್ರೆಡ್ಮಿಲ್ಗಿಂತ ನೀವು ಪಾರ್ಕಲ್ಲಿ ವಾಕ್ ಮಾಡೋದು, ದಟ್ ಇಸ್ ದ ವಾಕಿಂಗ್. ವಾಕಿಂಗ್ ಮಾಡೋದ್ರಿಂದ ಹೃದಯ ರೋಗಿಗಳು, BP ಪೇಷೆಂಟು, ಶುಗರ್ ಪೇಷೆಂಟು ಎಲ್ಲವೂ ನಾರ್ಮಲ್ ಬರಬೇಕಾದ್ರೆ ವಾಕಿಂಗ್ ಕಂಪಲ್ಸರಿ. ಅದು ಬೆಳಗಿನ ಜಾವ ಎದ್ದಿದ ತಕ್ಷಣ ಹೋಗೋದು ವಾಕಿಂಗ್ ಕಂಪಲ್ಸರಿ, ಮಿನಿಮಮ್ ಅರ್ಧ ಗಂಟೆ. ಓಕೆ ಡಾಕ್ಟರ್, ಇನ್ನೊಂದೇನೆಂದರೆ, ಸೊ ಸಾಮಾನ್ಯವಾಗಿ ನಿಮ್ಮ ಹತ್ರ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ಸೊ ಆದರೆ ಮೆಡಿಸಿನ್ ಸರಿಯಾಗಿ ಚಾಚು ತಪ್ಪದೆ ಪಾಲಿಸಲ್ಲ, ತಾವು ಹೇಳಿದಾಗೆ ಕೆಲವೊಮ್ಮೆ. ಸೊ ಅಂಥ ಟೈಮಲ್ಲಿ ಸೊ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ? ಸಾಮಾನ್ಯವಾಗಿ ಮನೇಲಿದ್ದವರು, ಅಟ್ಲೀಸ್ಟ್ ಮನೇಲಿ ಬೇರೆಯವರು ಯಾರಾದರೂ ಇದ್ದರೆ ಅವರನ್ನು ನೋಡ್ಕೊಳ್ಳೋರು ಇರ್ಬೋದು, ಅಥವಾ ಪೇಷಂಟ್ ತನ್ನನ್ನು ತಾನೇ ಸರಿಯಾಗಿ ನೋಡ್ಕೊಳ್ಳೋದಾದರೆ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಯಾವ ರೀತಿ? ಇದರಲ್ಲಿ ಗಂಡ ಹೆಂಡತಿಗೆ ಬರೋದು ಅಥವಾ ತಂದೆ ಮಗನಿಗೆ
ಇಲ್ಲ ಅತ್ತೆ ಸೊಸೆಗೆ. ಓಕೆ. ಇವರಲ್ಲಿ ಯಾರು ರೋಗಿಯಾಗಿರ್ತಾರೆ ಅವ್ರು ಸಂಬಂಧಪಟ್ಟವ್ರು ಯಾರು ಅವ್ರ ಟೈಮ್ ಟು ಟೈಮ್ ತೊಗೊಂಡ್ರೆ ಅದು ನೆನಪು ಮಾಡಿದ್ರೆ ಸಾಕು. ಓಕೆ. ಯಾಕಂದರೆ ಇದು ಜೀವದ ಪ್ರಶ್ನೆ. ನಾನು ಮಾಡ್ತಿರೋದು ಎಂಥ ಒಂದು ಕಠಿಣವಾದ ಪರಿಶ್ರಮ ಅಂದರೆ ಹೃದಯಕ್ಕೆ ಯಾರೂ ಕೊಟ್ಟಿಲ್ಲ ಆಯುರ್ವೇದದಲ್ಲಿ, ನಾನೊಬ್ಬನೇ ಪ್ರಪಂಚದಲ್ಲಿ ಕೊಡ್ತಾ ಇರೋದು. ಬೇರೆ ಆರ್ಥೋಪೆಟಿಕ್ಸ್ ಆದರೆ ಕಾಲು ಹೋಯಿತು ಅಂದರೆ ಕಾಲು ಕಟ್ ಮಾಡಿ ನಿಮಗೆ ಬೇರೆ ಪ್ಲಾಸ್ಟಿಕ್ ಕಾಲು ಹಾಕ್ಬೋದು, ಕೈ ಕಟ್ ಮಾಡಿ ನಿಮಗೆ ಆರ್ಥೋಪೆಟಿಕ್ಸಿಂದ ಸರ್ಜರಿ ಮಾಡಿ ಬೇರೆ ಹಾಕ್ಕೊಬೋದು. ಹೃದಯನ ಚೇಂಜ್ ಮಾಡಲಿಕ್ಕೆ ಬರೋದೇ ಇಲ್ಲ. ಈ ಹೃದಯನ ಗಟ್ಟಿ ಮಾಡಲಿಕ್ಕೆ ನಾನು ಇಷ್ಟು ವರ್ಷದ ಶ್ರಮದಲ್ಲಿ ಇದು ಮಾಡಿರೋದ್ರಿಂದ ಬಹಳ ಜಾಗೃತಿಯಾಗಿ ನಾನು ಔಷಧಿ ತಯಾರು ಮಾಡ್ತಾ ಇದ್ದೀನಿ. ಅಷ್ಟೇ ಜಾಗೃತಿ ರೋಗಿಗಳು ತೊಗೊಂಬಿಟ್ರೆ 30 ದಿನದಲ್ಲಿ ಅವ್ರ ಗುಣ ಕಾಣ್ತದೆ. ಓನ್ಲಿ 30 ಡೇಸ್, 30 ಡೇಸಲ್ಲಿ ಅವ್ರಿಗೆ ಚೇಂಜಸ್ ಗೊತ್ತಾಗ್ತದೆ. ಓಕೆ. ಸೆಕೆಂಡ್ 30 ಡೇಸಲ್ಲಿ 40 ಫೀಟ್ ನಡೆಯೋದಕ್ಕೆ ಇಲ್ದವನು 400 ಫೀಟ್ ನಡೀತಾನೆ. ಓಕೆ. 1 ಅಂತಸ್ತು ಮೆಟ್ಲು ಹತ್ತಕ್ಕಾಗದೆ ಅದವನು 4 ಅಂತಸ್ತು ಮೆಟ್ಲು ಹತ್ತಿದ್ದಾನೆ. ಓಕೆ. ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಏನಾದರೂ ವ್ಯಾಯಾಮ ಮಾಡುವಂಥದ್ದು ಏನಿಲ್ಲ, ಬರೀ ವಾಕಿಂಗ್. ನಮ್ಮ ಔಷಧಿ ಸೇವನೆ ಮಾಡಿದ್ಮೇಲೆ ಅರ್ಧ ಗಂಟೆ ವಾಕಿಂಗ್ ಕಂಪಲ್ಸರಿ. ಅವ್ರ ಮನೆ ಹತ್ರ ಆಗಿರ್ಬೋದು, ಅವರ ಟೆರೆಸ್ ಮೇಲೆ ಆಗಿರ್ಬೋದು, ಮನೆ ಒಳಗಾಗಿರ್ಬೋದು, ಎಲ್ಲಾದರೂ ಅರ್ಧ ಗಂಟೆ ವಾಕ್ ಮಾಡಿ ಬರೋದು. ಆಮೇಲೆ ಫ್ರೀ ಹ್ಯಾಂಡ್ ಎಕ್ಸಸೈಸು. ಓಕೆ. ನಾವು ಮಕ್ಕಳಿಗೆ ಶಾಲೆಗಳಲ್ಲಿ ಮಕ್ಕಳಲ್ಲಿ ಹೇಳ್ಕೊಡ್ತಾರಲ್ಲ ಡ್ರಿಲ್ ಅಂತ, ಆ ಡ್ರಿಲ್ ಥರ ನೀವು ಮಾಡಿಕೊಟ್ರೆ ಸಾಕು. ಅದಕ್ಕೆ ಆದಂಥ ವಿಶೇಷವಾಗಿ ಏನು ಮಾಡೋದು ಬೇಕಿಲ್ಲ. ಓಕೆ. ಇನ್ನು ನಾವು ನೀವಾಗಲೇ ಹೇಳ್ತಾ ಇದ್ರಿ, ಸೊ ಮಕ್ಕಳಿಗೆ ಪ್ರಾಬ್ಲಮ್ ಬಂದಾಗ ಸೊ ಯಾವ ರೀತಿ ಕೇರ್ ಮಾಡಬೇಕಾಗತ್ತೆ ಅಂತ. ಸೊ ಸಹಜವಾಗಿ ಈಗ ಮಕ್ಕಳಿಗೆ ಏನಾದರೂ ತೊಂದರೆ ಕಾಣಿಸ್ಕೊಂಡಾಗ ಮಕ್ಕಳಿಗೆ ಹೇಳೋಕೆ ಗೊತ್ತಿರಲ್ಲ, ಬಾಯ್ಬಿಟ್ಟು ಹೇಳಲ್ಲ. ಪೋಷಕರು ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ, ಅಂದರೆ ಮಕ್ಕಳನ್ನ ಯಾವ ರೀತಿ ಒಂದು ಕೇರ್ ತಗೊಂಡು ಅಥವಾ ಡಾಕ್ಟ್ರು ಹೇಳಿದ ರೀತಿಯಲ್ಲಿ ಟ್ರೀಟ್ಮೆಂಟ್, ಆಯುರ್ವೇದಿಕ್ ಡಾಕ್ಟ್ರು ಹೇಳಿದ ರೀತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ. ಅಲ್ಲ, ಒಂದು ಇಲ್ಲಿ ಪ್ರಮುಖವಾಗಿ ಇದು ತಿಳಿಬೇಕಾದದ್ದು ಏನು ಅಂದರೆ ಹಾಲೋಪತಿನಲ್ಲಿ ಎಲ್ಲವೂ ಸೈಡ್ ಎಫೆಕ್ಟ್ ಇರುವಂಥದ್ದು. ಓಕೆ. ಸೊ ಯಾವುದೇ ಕೊಡಬೇಕಾದ್ರೂ 10 ಜನ ಯೋಚನೆ ಮಾಡಿ ಕೊಡಬೇಕು. ಆದರೆ ಆಯುರ್ವೇದದಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದರಲ್ಲಿ ಎಕ್ಸ್ಪೆಷಲಿ ಮಕ್ಕಳು ಕೊಡುವಂಥದ್ದು ಡೋಸೇಜ್ ಕಮ್ಮಿ ಇರ್ತದೆ. ಓಕೆ. ಡೋಸೇಜ್ ಕಮ್ಮಿ ಇರ್ತದೆ, ಅದು ರಸಾಯನ ಆಗಿರುತ್ತೆ. ಆ ರಸಾಯನ ಆದ್ದರಿಂದ ಅವ್ರಿಗೆ ಯಾವುದು ತೊಂದರೆ ಇರೋದಿಲ್ಲ. 1 ಚಮಚ ಜಾಸ್ತಿ ಕೊಟ್ಟರು ತೊಂದರೆ ಆಗಲ್ಲ, 1 ಚಮಚ ಕಮ್ಮಿ ಕೊಟ್ಟರು ತೊಂದರೆ ಆಗಲ್ಲ. ಆದರೆ ಇತರ ಪದ್ಧತಿನಲ್ಲಿ 1 ಗುಳಿಗೆ ಜಾಸ್ತಿ ಕೊಟ್ಟರೆ ಮಗುವಿಗೆ ಜೀವಕ್ಕೆ ಅಪಾಯ ಆಗ್ಬಿಡ್ತದೆ, ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಹಾಲೋಪತಿನ ಆದಷ್ಟು ದೂರ ಇಡೋದು ಒಳ್ಳೆಯದು. ಓಕೆ. ಈ ಕೊನೆಯದಾಗಿ ನೀವು ಆಯುರ್ವೇದಿಕ್ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇರುವಂಥದ್ದು, ಸಾಕಷ್ಟು ಜನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಗುಣಮುಖರಾಗಿದ್ದಾರೆ ಅಂತ ಹೇಳ್ತೀರಾ. ಸೊ ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ ಅನ್ನುವಂಥದ್ದು. ಸೊ ಕೊನೆಯದಾಗಿ ಅಂಥ ಪೇಷಂಟ್ಸ್ಗಳಿರ್ತಾರಲ್ಲ, ಹಾರ್ಟ್ ಅಟ್ಯಾಕ್ ಆಗಿರುವಂಥವ್ರು, ಸೊ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕಲ್ಲಪ್ಪ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಲ್ಲಪ್ಪ ಅನ್ನುವಂಥವ್ರಿಗೆ ಸೊ ಆಯುರ್ವೇದಿಕ್ ಪದ್ಧತಿಯ ಮೂಲಕ ಯಾವ ರೀತಿ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀರಾ? ಈಗ ಆಪರೇಷನ್ ಈಗ ನಾಳೆ ಮಾಡಿಸ್ಬೇಕು ಅನ್ನೋ ರೋಗಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಎಂಜೋಪ್ಲಾಸ್ಟ್ ಮಾಡಬೇಕು ಅಂದ್ರೂ ಮಾಡಿಸೋ ಅವಶ್ಯಕತೆ ಇಲ್ಲ. ಆಮೇಲೆ ನಿಮಗೆ ಆಪರೇಷನ್ನೇ ಮಾಡೋಕ್ಕಾಗಲ್ಲ, ನಿಮಗೆ ಪಂಪು ವೀಕ್ ಇರೋದ್ರಿಂದ ನಿಮಗೆ ಆಪರೇಷನ್ ಇಲ್ಲ, ಮಾತ್ರೆಯಲ್ಲಿರಿ ಅಂತಾರೆ ಕೆಲವು ಪೇಷಂಟ್. ಅವ್ರಿಗೂ ಮತ್ತು ಮುಂದೆ ಬರೋದನ್ನ ತಿಳಿಯೋದಕ್ಕೂ ಪ್ರತಿಯೊಬ್ಬರಿಗೂ ನನ್ನ ಔಷಧಿ 100ಕ್ಕೆ 1000% ಗ್ಯಾರಂಟಿ. 1. 2, ನನ್ನ ಔಷಧಿಯಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಇನ್ನೇನಾದರೂ ಬೇರೆ ಇತರ ರೋಗಗಳಿದ್ದರೆ ನಾನು ಮಾಡೋದಿಲ್ಲ. ನಾನು ಮಾಡೋದೇ ಬರೀ ಹೃದಯಕ್ಕೆ ಮಾತ್ರ. ಹೃದಯದ ಯಾವುದೇ ಥರ ತೊಂದರೆ ಆಗಲಿ, ಹಾರ್ಟ್ ಅಟ್ಯಾಕ್ ಬರದೇ ಇರೋದಕ್ಕೂ ಇದೆ, ಬಂದ ಮೇಲೆ ಆಗುವ ತೊಂದರೆಗಳಿಗೂ ನನ್ನ ನಿಸರ್ಗ ಹಾರ್ಟ್ ಕೇರು ಗುಣಪಡಿಸುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಇದುವರೆಗೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದು. ಸೊ ಹಾರ್ಟ್ ಅಟ್ಯಾಕನ್ನು ಯಾವ ರೀತಿ ಆಯುರ್ವೇದಿಕ್ ಮೂಲಕ ಗುಣಪಡಿಸ್ಬೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡದೆ ಯಾವ ರೀತಿ ಗುಣಪಡಿಸ್ಬೋದು, ಓನ್ಲಿ 30 ಡೇಸಲ್ಲಿ ಗುಣಪಡಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಬಹಳ ಸಮಗ್ರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ಡಾಕ್ಟರ್ಸ್ ಕಾರ್ನರ್. ಸೊ ಹಾರ್ಟ್ ಅಟ್ಯಾಕ್ ಅಂತಂದರೆ ಸೊ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಬರುತ್ತೆ, ಅದಕ್ಕೆ ಯಾವ ರೀತಿಯ ಮುಂಜಾಗ್ರತೆಯನ್ನು ವಹಿಸಬೇಕು, ಆಯುರ್ವೇದಕ್ಕಲ್ಲಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಇದೆ, ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಯುರ್ವೇದಿಕ್ ಮೂಲಕ ಯಾವ ರೀತಿ ಗುಣಪಡಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ಇವತ್ತು ತಿಳ್ಕೊಂಡ್ರಿ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ News 24.